ನಮಸ್ಕಾರ ರೈತರೇ, ನಮ್ಮೂರು ಕಾಸರಬೋಸ್ಕ, ಜೇವರ್ಗಿ ತಾಲೂಕು, ಗುಲ್ಬರ್ಗ ಡಿಸ್ಟಿಕ್. ನನ್ನ ಹೆಸರು ಖಾಜಾ ಪಟೇಲ್ ಚಾಂದ್ ಪಟೇಲ್ ಸಿರ್ಸಿಗೆ ಅಂತ. ನಮ್ಮದು 3 ಎಕರೆ ಪ್ಲಾಟ್ ಐತಿ. 3 ಎಕರೆ ಪ್ಲಾಟ್ನಲ್ಲಿ ನಾವು ಗೊಬ್ಬರ ಯಾವುದು ಯೂಸ್ ಮಾಡಿವಪ್ಪ ಅಂದರೆ ಕೋಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡಿವಿ. ಆ ಗೊಬ್ಬರ ಒಳಗೆ ಏನು ಶಕ್ತಿ ಐತೆ ಅಂದರೆ ಭಾಳಷ್ಟು ಶಕ್ತಿ ಐತೆ. ನಾವು ಕೆಮಿಕಲ್ ಯೂಸ್ ಮಾಡಿದ್ರು ಇಷ್ಟಂತ ದಪ್ಪವಾಗಿ ಅಖಂಡವಾಗಿ ಬಂದಿದ್ದಿಲ್ಲ. ಆರ್ಗಾನಿಕ್ ಗೊಬ್ಬರ ಯೂಸ್ ಮಾಡಿವಿ ನಾವು. ಯಾವುದಪ್ಪ ಅಂದರೆ ಕೋಬಾ ಸಾಯಿಲ್ ಕಂಡೀಷನರ್. ಆ ಗೊಬ್ಬರ ಒಳಗೆ ಭಾಳಷ್ಟು ಒಳ್ಳೆಯದು ತಾಕತ್ತೈತಿ. ನಮ್ಮದು 7-7.5 ತಿಂಗಳದು ಕಬ್ಬು ಐತಿ. ನೋಡಪ್ಪ ಎಷ್ಟು ಗಣತಿ ಬಂದಪ್ಪ ಅಂದರೆ ನಾನು ನಿಮಗೆ ಎಣಿಸಿ ತೋರಿಸ್ತೀನಿ. ಒಂದು 2 3 4 5 6 7 8 9 10 11 12 13 14 15 16 17 18 19 20 21 ಗಣಕಿ ಐತಿ ಸರ್. 21 ಗಣಕಿ 7 ತಿಂಗಳದು ಕಬ್ಬು ಐತಿ ಸರ್. ನಾವೆಲ್ಲ ಕಂಪ್ನಿಯವರಲ್ಲ, ನಾನು ರೈತ. ನಮ್ಮೂರಾಗ ನಾನು, ನಮ್ಮ ಫ್ರೆಂಡ್ ಆದಂಥ ಶಬ್ಬೀರ್ ಪಟೇಲ್ ಜೇವರ್ಗಿ, ಹಾಗೆ ಯೂಸುಫ್ ಪಟೇಲ್ ಬಿರೇದಾರ, ನಾವು ಹೊಡೆದಿದ್ದು ನೋಡಿ ಗೊಬ್ಬರ ಅವ್ರಿಗೆ ಹೊಡೆದಿದ್ದಾರೆ. ಅವ್ರಿಗೂ ಚಂದ ಅನಿಸೈತಿ. ನೀವು ನೋಡಿರಿ, ನೀವು ಯೂಸ್ ಮಾಡ್ಕೋರಿ. ಯಾಕಂದರೆ ಕೆಮಿಕಲ್ ಗೊಬ್ಬರಾಗಿ ಭೂಮಿ ಭಾಳ ಲಾಸ್ ಆಗ್ತೈತಿ. ಈ ಗೊಬ್ಬರದಿಂದ ಭಾಳಷ್ಟು ಲಾಭ ಐತಿ. ಹೊಲ ನೋಡಿ ಎಷ್ಟು ಮಿದೈತಿ, ಭಾಳಷ್ಟು ಮಿದೈತಿ. ಇಲ್ಲಿ ನೋಡಿ ಹೊಳ, ನಾನು ಕಿದರಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಮಿದೈತಿ ನೋಡಿ. ಎಲ್ಲರೂ ಯೂಸ್ ಮಾಡ್ಕೋರಿ. ಮೊಬೈಲ್ದಾಗ ಅಷ್ಟು ಭಾರಿ ಕಾಣೋದಿಲ್ಲ. ಬನ್ನಿ ನಮ್ಮ ಪ್ಲಾಟಿಗೆ ತೋರಿಸ್ತೀನಿ. नमस्कार। कलबुर्गी जिले के जेवरगी तालुका के कासरबोस्का गांव में किसान जन खाजा पटेल ने जैविक खेती में एक प्रेरणादायक सफलता हासिल की है। पहली बार उन्होंने सिरसी के जन चंद पटेल के खेतों में बिना किसी अन्य उर्वरक के खुबा सॉइल कंडीशन 15 बैग प्रति एकड़ का इस्तेमाल किया। मार्च 2025 में बोई गई उनकी गन्ने की फसल अब केवल 7 महीने की उम्र में ही लंबी और हरी भरी खड़ी है, अत्यधिक गर्मी और भारी बारिश के बावजूद। यह साबित करता है कि खुबा के संतुलित और उचित जैविक उर्वरकों के साथ परिणाम तेज, दृश्यमान और प्रभावशाली हो सकते हैं। लंबे समय से चली आ रही यह धारणा कि जैविक खेती में समय लगता है, खुबा ऑर्गेनिक उत्पादों के उपयोगकर्ताओं के लिए एक मिथक है। जन खाजा पटेल ने न केवल अपनी खेती की लागत कम की है, बल्कि मिट्टी को भी बचाया है, पर्यावरण की रक्षा की है और समाज के लिए स्वस्थ भोजन उपलब्ध कराया है। आसपास के किसान, जिनमें जन शब्बीर पटेल और जन यूसुफ पटेल बिरादर शामिल हैं, भी खुबा का उपयोग करके मजबूत और स्वस्थ फसलें प्राप्त कर रहे हैं। विशेष रूप से उत्पाद
आसपास के किसानों का इन खेतों में आने और खुबा ऑर्गेनिक उत्पादों के माध्यम से हुए उल्लेखनीय बदलाव को प्रत्यक्ष रूप से देखने के लिए स्वागत है। आइए इन मृदा योद्धाओं की सराहना करें, जो हमें पौष्टिक, रसायन मुक्त भोजन उपलब्ध कराने के लिए धूप में अथक परिश्रम करते हैं। खुबा, मृदा पोषण, जीवन का पोषण। किसान फलें फूलें, हमारा देश फले फूले। धन्यवाद। ನಿಮಗೆ ಒಳಗೆ ಹೋಗಿ ತೋರಿಸ್ಬೇಕಂತಂದರೆ ನಾವೇನು ಮಾಡಿವಪ್ಪ ಅಂದ್ರೆ ನೀರಿಗೆ ಬಂದಿದ್ದೇವಲ್ಲ, ನೀರು ಬಿಟ್ಟಿದ್ದೇವೆ, ಕೆಸರಾಗಿಬಿಟ್ಟೈತೆ. ಕೆಸರಾಗಿ ಹೋಗಪ್ಲೇ ಇಲ್ಲ. ಹೊರಗಿನಕ್ಕಿಂತ ಒಳಗೆ ಭಾಳ ಚೆನ್ನಾಗೈತಿ ಕಬ್ಬು. ನಮಸ್ಕಾರ ಸರ್, ನಮ್ಮೂರು ಕಾಸರಬೋಸ್ಕ, ಜೇವರ್ಗಿ ತಾಲೂಕಲ್ಲಿ, ಗುಲ್ಬರ್ಗ ಡಿಸ್ಟಿಕ್ಕು. ನನ್ನ ಹೆಸರು ಖಾಜಾ ಪಟೇಲ್ ಅಂತ, ಚಾಂದ್ ಪಟೇಲ್ ಸಿರ್ಸ್ಗಿ. ಇವರ ಹೊಲದಲ್ಲಿ ನಾವು ವರ್ಷ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಿದ್ದೆವು. ಈ ಸಲ ಏನಂದ್ರಪ್ಪ, ಕೋಬಾ ಸಾಯಿಲ್ ಕಂಡೀಷ್ನರ್ ಯೂಸ್ ಮಾಡಿವಿ. ಭಾಳ ಒಳ್ಳೇದೈತಿ ಗೊಬ್ಬರ. ನಮ್ಮ ಕಬ್ಬು ನೋಡ್ಬೇಕಾದ್ರೆ 20 ಗಂಟೆಲಿಂದ 25 ಗಂಟೆ 7 ತಿಂಗಳು ಕಬ್ಬು ಐತಿ. ಈ ಥರ ಸೈಜ್ ಒಂದೇ ಲೆವೆಲ್ ಕಬ್ಬು ಯಾವಾಗೂ ಬಂದಿದ್ದಿಲ್ಲ. 1 ನಂಬರ್ ಆದಿದ್ದು ಗೊಬ್ಬರ. ಹಾಗೆ ನಮ್ಮೂರಲ್ಲಿ ನಮ್ಮ ಫ್ರೆಂಡ್ ಆದಂಥ ಶಬ್ಬೀರ್ ಪಟೇಲ್ನು ಯೂಸ್ ಮಾಡಿದ್ದಾರೆ ನಮ್ಮ ನೋಡಿ. ಹಾಗೂ ನಮ್ಮ ಆತ್ಮೀಯ ಆದಂಥ ಮತ್ತು ನಮ್ಮ ಯೂಸುಫ್ ಪಟೇಲ್ ಬಿರೇದಾರನ್ನು ಯೂಸ್ ಮಾಡಿದ್ದಾರೆ. ಎಲ್ಲರೂ ಕೆಮಿಕಲ್ ಬಿಡ್ರಿ, ಆರ್ಗಾನಿಕ್ ಕೋಬಾ ಸಾಯಿಲ್ ಕಂಡೀಷ್ನರ್ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. 1 ಎಕರೆಗೆ 5 ಚೀಲ ಅಂತ ಯೂಸ್ ಮಾಡಿದ್ದೀವಿ. ಇದು 3 ಎಕರೆ ಪ್ಲಾಟ್ ಐತಿ. 3 ಸಲ ಯೂಸ್ ಮಾಡೀವಿ, ಅಂದರೆ 45 ಚೀಲ. ಎಷ್ಟು ಭಾರಿ ಐತಿ ನೋಡಿ ಕಬ್ಬು, ಭಾಳ ಒಳ್ಳೇದೈತಿ. ಈ ಥರ ಪೆಂಡ ಯಾವಾಗೂ ಬಂದಿದ್ದಿಲ್ಲ. ಏಜ್ ಗಣಿಕೆ ಅದ, ನಿಮ್ಗೆ ತೋರಿಸ್ತೀನಿ ನಾ. ಇಲ್ಲಿ ನೋಡ್ರಿ ಗಣಿಕೆ 1 2 3 4 5 6 7 8 9 10 11 12 13 14 15 16 17
18, 19, 20, 21, 22, 23 ಗಣಕಿ ಐತ್ರಿ. ನೋಡ್ಬೇಕು ನೀವು, 7 ತಿಂಗಳ ಕಬ್ಬು. ಇನ್ನು ಫ್ಯಾಕ್ಟ್ರಿ ಹೋಗ್ಲಿಕ್ಕೆ ಇನ್ನು 2 ತಿಂಗಳು, 30 ಗಣಕಿ ಆಗ್ತಾ ಅಂತ ನಮ್ಗೆ ಗ್ಯಾರಂಟಿ ಅದ. ಸಿಕ್ಕಾಪಟ್ಟೆ ನೀರು ಬಿಟ್ಟಿವಿ ಅಂದರೆ ಸ್ವಲ್ಪ ಒಳಗೆ ಹೋಗಲಾಗ್ಯದ. ಒಳಗೆ ಹೋಗಿ ತೋರಿಸ್ತೀನಿ. ಅರ್ಧ ಹೊಲ ಬಿಟ್ಟಿವಿ, ಅರ್ಧ ಹೊಲ ಬಿಟ್ಟಲಿಲ್ಲ ನಾ. ಇಲ್ಲಿ ತನಕ ನೀರು ಬಿಟ್ಟಿವೆ. ಇದು ನೋಡ್ರಿ ಕಬ್ಬು. ಇಪ್ಪತ್ತರಿಂದ 25 ಗಣಕಿವರೆಗಿದೆ. ಇದು ನೋಡಿರಿ, ಕೊಬಾ ಸಾಯಿಲ್ ಕಂಡೀಷ್ನರ್ ಆರ್ಗಾನಿಕ್ ಗೊಬ್ಬರ ಯೂಸ್ ಮಾಡಿದ್ದೇವೆ. ಈ ಗೊಬ್ಬರ ಸಂಬಂಧ ನಮ್ಮ ಹೊಲನೂ ನೋಡಿರಿ ಎಷ್ಟು ಮೆದು ಐತಿ. ಹೊಲ ತೋರಿಸ್ತೀನಿ ನಿಮಗೆ. ಇದು ನೋಡಿ, ನೀರು ಬಿಡಲಿಲ್ಲ. ಒಂದು ಲೆವೆಲ್ ಐತಿ ಕಬ್ಬು, ಏನು ಸಣ್ಣ ಇಲ್ಲ, ಧಮ್ಮಿಲ್ಲ. ಒಂದು ಲೆವೆಲ್ ಪೂರ ಧಮ್ ಐತಿ. ಸಣ್ಣ ಅಂತೂ ಕಬ್ಬು ಕಾಣೋದಿಲ್ಲ ನಿಮಗೆ. ದಯಮಾಡಿ ಆರ್ಗಾನಿಕ್ ಕೊಬಾ ಸಾಯಿಲ್ ಕಂಡೀಷ್ನರ್ ಯೂಸ್ ಮಾಡಬೇಕಂತ ಕೇಳ್ತಾ ಇದ್ದೀವಿ. ನಾವೇನು ಕಂಪ್ನಿದವರಲ್ಲ, ನಾವೊಬ್ಬ ರೈತ. ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದ್ರೆ ಭೂಮಿ ಎಲ್ಲ ಹಾಳಾಗಿ ಹೋಗ್ತದ. ಆರ್ಗಾನಿಕ್ ಗೊಬ್ಬರ ಯೂಸ್ ಮಾಡಿರಿ. ನಮ್ಮ ರೈತ ಮಿತ್ರ ಎರೆಹುಳ ಉಳಿಸ್ತತೆ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೊಬಾ ಸಾಯಿಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.